ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 23ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:41 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ನಾಳೆ ಬೆಳಿಗ್ಗೆ 6:37 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:15 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಕೆಲವರು ಇದನ್ನು ಇಂದ್ರಯೋಗ ಅಂತ ಕೂಡ ಹೇಳ್ತಾರೆ. ಇನ್ನು ಈ ದಿನದ ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:28 ಅಪರಾಹ್ನ 4:55 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:02 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:09 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:21 ಬೆಳಿಗ್ಗೆ 10:03 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಿಬಿಡಿ. ಏಕೆಂದರೆ ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶವನ್ನು ಕೊಡಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತದ ಸಮಯವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:49 ರಾತ್ರಿ 9:31 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:15. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಕಾರಕನಾಗಿರುವಂಥವನು, ಸಾಹಸಕ್ಕೆ ಕಾರಕ, ಹಾಗೆ ಶಕ್ತಿಗೆ, ಅಹಂಕಾರಕ್ಕೆ, ಆಕ್ರಮಣ ಮಾಡುವಂಥ ಬುದ್ಧಿ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಕುಜ. ಹಾಗೆ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಿಗೆ ಈ ದಿನ ಉತ್ತಮವಾದಂಥ ದಿನ. ಅಂದರೆ ಯಾವುದೇ ರೀತಿಯ ಮಾರಾಟ ಆಗಲಿ ಯಾವುದೇ ರೀತಿಯ ಖರೀದಿ ಆಗಲಿ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ಲಿಟಿಗೇಷನ್ಸಿಂದ ಹಿಡಿದು ಭೂಮಿಯಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಆಗಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಆಗಲಿ ಈ ದಿನ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ಕ್ರೀಡೆಗೂ ಕೂಡ ಉತ್ತಮವಾಗಿರುವಂಥ ದಿನ.
ಹಾಗಾಗಿ ಕ್ರೀಡಾಪಟುಗಳಿಗೆ ಬಹಳ ವಿಶೇಷವಾದಂತಹ ದಿನ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವ್ರು ಅವ್ರಿಗೂ ಕೂಡ ಈ ದಿನ ಬಹಳ ಉತ್ತಮವಾದಂತಹ ದಿನ, ಅನುಕೂಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ಮಂಗಳವಾರದ ದಿನ ಕೆಲಸಗಳನ್ನು ಮಾಡಿದ್ರೆ ಮಂಗಳಕರವಾಗಿರುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಮಾಡುವಂಥ ಕೆಲಸಗಳು ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭವನ್ನು ತರುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 14 ನಿಮಿಷದಿಂದ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಮಾತ್ರ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಶನಿ ಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದು ತುಂಬ ನಿಧಾನವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಈ ಶನಿ ಹೋರವೇ ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 12 ನಿಮಿಷದಿಂದ 7 ಗಂಟೆ 14 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 31 ನಿಮಿಷದಿಂದ ರಾತ್ರಿ 2 ಗಂಟೆ 34 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹೈಲಿ ಫೇವರಬಲ್ ಆಗಿರುವಂಥದ್ದು, ಬೆನಿಫಿಷಿಯಲ್ ಆಗಿರುವಂಥದ್ದು, ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು. ಹಾಗೆ ನಿಮಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಈ ದಿನ ಇರುವಂಥ ರವಿ ಹೋರದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ ನಿಮಗೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 20 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 20 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಗಣ್ಯರನ್ನು ಭೇಟಿ ಮಾಡಲಿಕ್ಕೆ, ರಾಜಕಾರಣಿಗಳನ್ನು ಭೇಟಿ ಮಾಡಲಿಕ್ಕೆ, ಹಿರಿಯರನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ರವಿ ಹೋರ ಚೆನ್ನಾಗಿದೆ, ಮುಂದುವರಿಸಿ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ಮಾಡ್ತೀರಿ ಅಂಥವರು ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಈ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಸಮಯ ನೋಡಿಕೊಂಡು ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಅಷ್ಟೇ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ನೀವು ತಿಳ್ಕೊಳ್ತಾ ಇರಬೇಕು. ಅದನ್ನು ನಿಮ್ಮ ಕೆಲಸಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಮಹಾಪ್ರದೋಷ ಇರುವಂಥ ದಿನ. ಇಲ್ಲಿ ಪ್ರತಿ ತಿಂಗಳ ಈ ಶುಕ್ಲ ಪಕ್ಷದ 13ನೇ ದಿನ ಏನಿದೆ ತ್ರಯೋದಶಿ, ಇದನ್ನು ಮಹಾಪ್ರದೋಷ ಅಥವಾ ಪ್ರದೋಷ ಅಂತ ಕರೆದ್ರೆ, ಇನ್ನು ಕೃಷ್ಣ ಪಕ್ಷದಲ್ಲಿ ಬರುವಂಥ ತ್ರಯೋದಶಿಯ ದಿನ ಏನಿದೆ ಆ ದಿನ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥ ದಿನ. ಹಾಗಾಗಿ ಈ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತಕ್ಕಿಂತ 1 ಗಂಟೆ ಮೊದಲು, ಸೂರ್ಯಾಸ್ತದ ನಂತರ 1 ಗಂಟೆ ಈ ಅವಧಿ ಏನಿದೆ ಇದನ್ನು ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಶಿವನನ್ನು ದರ್ಶನ ಮಾಡುವಂಥದ್ದು, ಶಿವಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಅನುಕೂಲವನ್ನು ತರುತ್ತೆ. ಹಾಗಾಗಿನೇ ಭಕ್ತರು ಮಹಾಪ್ರದೋಷದಲ್ಲಿ ಶಿವ ಪಾರ್ವತಿಯರ ದರ್ಶನ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ನಾಳೆಯ ದಿನ ಶಾಕಾಂಬರಿ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಇನ್ನು ನಾಳಿದ್ದು ಗುರುವಾರ ಹುಣ್ಣಿಮೆ ಇರುವಂಥ ದಿನ. ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ.
ಬನಶಂಕರಿ ಪೂಜೆಗೆ ತುಂಬ ಅದ್ಭುತವಾಗಿರುವಂಥ ಒಂದು ದಿನ, ವಿಶೇಷವಾಗಿರುವಂಥ ದಿನ. ಹಾಗೆ ನೆನ್ನೆಯ ದಿನ ಅಂದರೆ ಜನವರಿ 22 ಸೋಮವಾರದ ದಿನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ದಿನ. ಹಾಗಾಗಿ ಆ ಒಂದು ವಿಶೇಷ ಸಂದರ್ಭವನ್ನು ತಾವು ಕೂಡ ನೋಡಿದ್ದೀರಿ, ಅದರಲ್ಲಿ ಭಾಗಿಗಳಾಗಿದ್ದೀರಿ, ವೀಕ್ಷಣೆ ಮಾಡಿದ್ದೀರಿ. ಹಾಗಾಗಿ ಅತ್ಯಂತ ಧನ್ಯತೆಯ ಭಾವವನ್ನು ಹೊಂದಿರುವಂಥ ಸಂದರ್ಭವನ್ನು ನೀವು ಕೂಡ ಅನುಭವಿಸಿದ್ದೀರಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀರಾಮಚಂದ್ರನ ಜಾತಕವನ್ನು ಕೆಲವರು ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿನೇ ಈ ಜಾತಕ ಏನನ್ನು ಹೇಳುತ್ತೆ, ಹಾಗೆ ಶ್ರೀರಾಮಚಂದ್ರನ ಜನನ ಆದಂತಹ ಸಂದರ್ಭದಲ್ಲಿ ಅವರ ಕುಂಡಲಿಯನ್ನು ಹಾಕಿದಾಗ ಈ ಗ್ರಹಗಳ ಸ್ಥಿತಿಗತಿಗಳು ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಈ ಜಾತಕದಲ್ಲಿ ಶನಿ ತುಂಬ ಬಲಯುತನಾಗಿದ್ದಾಗ ರವಿಯಿಂದ ಹೆಚ್ಚು ಸಹಕಾರ ಸಿಕ್ಕಲ್ಲ. ಹಾಗೆ ರವಿ ಏನಾದರೂ ಬಲಯುತನಾಗಿದ್ದರೆ ಶನಿಯಿಂದ ಅಷ್ಟೊಂದು ಸಹಕಾರ ಸಿಕ್ಕಲ್ಲ. ಇನ್ನು ಚಂದ್ರ ಬಲಯುತನಾಗಿದ್ದಾಗ ಬುಧನಿಂದ ಹೆಚ್ಚು ಫಲ ಸಿಕ್ಕಲ್ಲ. ಇನ್ನು ಶುಕ್ರ ಏನಾದರೂ ಬಲಯುತನಾಗಿದ್ದಾಗ ಕೇತುವಿನಿಂದ ಹೆಚ್ಚಿನ ಫಲ ಸಿಕ್ಕಲ್ಲ. ಇನ್ನು ರಾಹು ಸ್ಟ್ರಾಂಗ್ ಆಗಿದ್ದಾಗ ಗುರುವಿನಿಂದ ಹೆಚ್ಚಿನ ಫಲ ಸಿಕ್ಕಲ್ಲ. ಇನ್ನು ಕುಜ ಯಾವತ್ತೂ ಕೂಡ ಫಲವನ್ನು ಕೊಡ್ತಾನೆ, ಯಾಕೆಂದರೆ ಅವನು ಸಾಹಸಕ್ಕೆ ಕಾರಕನಾಗಿರುವಂಥವನು. ಯಾರು ಸಾಹಸ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದ ಫಲಗಳು ಸಿಕ್ಕತ್ತೆ. ಇದು ಸಾಮಾನ್ಯವಾಗಿ ನಾವು ಒಂದು ಜಾತಕದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ. ಹಾಗಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಇಲ್ಲಿ ಈ ಗ್ರಹ ಸ್ಥಾನಗಳು ಯಾವ ಯಾವ ರಾಶಿಯಲ್ಲಿ ಇರುತ್ತೆ, ಆ ಗ್ರಹ ಶತ್ರುವಿನ ಮನೆಯಲ್ಲಿ ಇದ್ದಾನ ಅಥವಾ ಮಿತ್ರನ ಮನೆಯಲ್ಲಿ ಇದ್ದಾನ ಅನ್ನೋವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ರವಿ ಗ್ರಹಕ್ಕೆ ಮಿತ್ರ ಗ್ರಹಗಳು ಅಂತ ಹೇಳಿದ್ರೆ ಚಂದ್ರ, ಕುಜ ಮತ್ತು ಗುರು. ಇನ್ನು ರವಿಗೆ ಶತ್ರುಗಳು ಅಂತ ಹೇಳಿದ್ರೆ ಶುಕ್ರ ಮತ್ತು ಶನಿ. ಬುಧ ತಟಸ್ಥನಾಗಿರ್ತಾನೆ. ಇನ್ನು ಚಂದ್ರನಿಗೆ ಮಿತ್ರರು ಅಂತ ಹೇಳಿದ್ರೆ ರವಿ ಮತ್ತು ಬುಧ. ಇನ್ನು ಚಂದ್ರನಿಗೆ ಶತ್ರುಗಳು ಯಾರೂ ಇಲ್ಲ. ಇನ್ನು ತಟಸ್ಥರಾಗಿ ಉಳಿದ ಗ್ರಹಗಳು ಇರುತ್ತೆ. ಹಾಗೆ ಕುಜನಿಗೆ ಮಿತ್ರ ಗ್ರಹಗಳು ರವಿ, ಚಂದ್ರ ಮತ್ತು ಗುರು, ಶತ್ರು ಬುಧ. ಇನ್ನು ತಟಸ್ಥರಾಗಿ ಶುಕ್ರ ಮತ್ತು ಶನಿ ಇರ್ತಾರೆ. ಇನ್ನು ಬುಧ ಗ್ರಹಕ್ಕೆ ಮಿತ್ರರು ರವಿ ಮತ್ತು ಶುಕ್ರ, ಚಂದ್ರ ಶತ್ರು ಬುಧನಿಗೆ. ಹಾಗೆ ತಟಸ್ಥರಾಗಿ ಕುಜ, ಗುರು ಮತ್ತು ಶನಿ ಇರ್ತಾರೆ. ಇನ್ನು ಗುರುಗ್ರಹಕ್ಕೆ ಮಿತ್ರರು ಅಂತ ಹೇಳಿದ್ರೆ ರವಿ, ಚಂದ್ರ ಮತ್ತು ಕುಜ. ಶತ್ರುಗಳು ಗುರುಗ್ರಹಕ್ಕೆ ಇರುವಂಥದ್ದು ಬುಧ ಮತ್ತು ಶುಕ್ರ, ತಟಸ್ಥರಾಗಿ ಶನಿ ಇರ್ತಾನೆ. ಇನ್ನು ಶುಕ್ರ ಗ್ರಹಕ್ಕೆ ಮಿತ್ರರು ಬುಧ ಮತ್ತು ಶನಿ, ಶತ್ರುಗಳು ಅಂತ ಹೇಳಿದ್ರೆ ರವಿ ಮತ್ತು ಚಂದ್ರ. ಹಾಗೆ ತಟಸ್ಥರಾಗಿ ಕುಜ ಮತ್ತು ಗುರು ಇರ್ತಾರೆ. ಹಾಗೆ ಶನಿ ಗ್ರಹಕ್ಕೆ ಮಿತ್ರರು ಬುಧ ಮತ್ತು ಶುಕ್ರ, ಶನಿಗೆ ಶತ್ರುಗಳು ಅಂತ ಹೇಳಿದ್ರೆ ರವಿ, ಚಂದ್ರ ಮತ್ತು ಕುಜ. ಹಾಗೆ ಗುರು ತಟಸ್ಥನಾಗಿರ್ತಾನೆ ಶನಿ ಗ್ರಹಕ್ಕೆ. ಇನ್ನು ರಾಹು ಮತ್ತು ಕೇತುಗಳಿಗೆ ಮಿತ್ರರು ಬುಧ, ಶನಿ ಮತ್ತು ಶುಕ್ರ. ಹಾಗೆ ಶತ್ರುಗಳು ರವಿ, ಚಂದ್ರ ಮತ್ತು ಗುರು. ಇನ್ನು ತಟಸ್ಥನಾಗಿ ಕುಜ ಇರ್ತಾನೆ. ಹಾಗಾಗಿ ಈ ಗ್ರಹಗಳಿಗೆ ಮಿತ್ರರು ಯಾರು, ಶತ್ರುಗಳು ಯಾರು, ಯಾರು ತಟಸ್ಥರಾಗಿರ್ತಾರೆ ಅನ್ನುವಂಥ ವಿಚಾರಗಳನ್ನು ನಾವು ಜನ್ಮ ಕುಂಡಲಿಯಲ್ಲಿ ನೋಡಬೇಕಾಗತ್ತೆ. ಅಂದರೆ ಯಾವ ಗ್ರಹ ಯಾವ ಮನೆಯಲ್ಲಿದೆ ಅನ್ನುವಂಥದ್ದನ್ನು ನೋಡಬೇಕು. ಹಾಗೆ ಈ ದ್ವಾದಶ ಭಾವಗಳನ್ನು ಆಧರಿಸಿ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಶ್ರೀರಾಮಚಂದ್ರನ ಜಾತಕವನ್ನು ನೋಡಿದ್ರೆ ಇಲ್ಲಿ ಇವರದ್ದು ಕಟಕ ಲಗ್ನದಲ್ಲಿ ಚಂದ್ರ ಮತ್ತು ಗುರು ಇದ್ದಾರೆ. 4ರಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ಶನಿ ಉಚ್ಚನಾಗಿರ್ತಾನೆ. ಹಾಗಾಗಿ ಶನಿಗೆ ತುಲಾ ರಾಶಿ ಉಚ್ಚ ಸ್ಥಾನ ಆದರೆ ಮೇಷರಾಶಿ ನೀಚ ಸ್ಥಾನ ಆಗಿರುತ್ತೆ. ಇಲ್ಲಿ ಉಚ್ಚ ಸ್ಥಾನದಲ್ಲಿ ಶನಿ ಇದ್ದಾನೆ. ಹಾಗೆ 6ರಲ್ಲಿ ರಾಹು ಅಂದರೆ ಶತ್ರು ಸ್ಥಾನದಲ್ಲಿ ರಾಹು. ಇನ್ನು 7ರಲ್ಲಿ ಕಳತ್ರ ಸ್ಥಾನದಲ್ಲಿ ಅಂದರೆ ಮಕರದಲ್ಲಿ ಮಂಗಳ ಉಚ್ಚನಾಗಿರ್ತಾನೆ. ಹಾಗಾಗಿ ಕುಜನಿಗೆ ಉಚ್ಚ ಸ್ಥಾನ ಅಂತ ಹೇಳಿದ್ರೆ ಮಕರ, ನೀಚ ಸ್ಥಾನ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ. ಹಾಗಾಗಿ ಈ ಮಕರದಲ್ಲಿ ಮಂಗಳ ಉಚ್ಚನಾಗಿ 9ರಲ್ಲಿ ಅಂದರೆ ಮೀನದಲ್ಲಿ ಶುಕ್ರ ಕೂಡ ಉಚ್ಚನಾಗಿರ್ತಾನೆ, ಅಂದರೆ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಶುಕ್ರನಿಗೆ ಮೀನ ರಾಶಿ ಉಚ್ಚ ಸ್ಥಾನ ಆದರೆ ಕನ್ಯಾ ರಾಶಿ ನೀಚ ಸ್ಥಾನ ಆಗಿರುತ್ತೆ. ಹಾಗೆ 10ರಲ್ಲಿ ಅಂದರೆ ಮೇಷದಲ್ಲಿ ರವಿ ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ರವಿಗೆ ಮೇಷ ಉಚ್ಚ ಸ್ಥಾನ ಆದರೆ ತುಲಾ ರಾಶಿ ನೀಚ ಸ್ಥಾನ ಆಗಿರುತ್ತೆ. ಇನ್ನು 11ರಲ್ಲಿ ವೃಷಭದಲ್ಲಿ ಬುಧ, 12ರಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕೇತು ಇರುವಂಥ ಜಾತಕ ಇದು. ಹಾಗಾಗಿ ಇಲ್ಲಿ ಗುರು ಶನಿಯಿಂದ ನೋಡಲ್ಪಡ್ತಾ ಇರ್ತಾನೆ. ಏಕೆಂದರೆ 10ನೇ ಮನೆಯನ್ನು ಶನಿ ವೀಕ್ಷಣೆ ಮಾಡ್ತಾ ಇರ್ತಾನೆ, ಅದರಲ್ಲೂ ಪೂರ್ಣ ದೃಷ್ಟಿ ಇರುತ್ತೆ. ಹಾಗೆ ತುಲಾ ರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿರುವಂಥ ಗುರುವನ್ನು ಇಲ್ಲಿ ಶನಿ ವೀಕ್ಷಣೆ ಮಾಡ್ತಾ ಇದ್ದಾನೆ.
ಹೀಗಾಗಿ ಗುರು ಉಚ್ಚನಾಗಿದ್ರೂ ಕೂಡ, ಅಂದ್ರೆ ಕಟಕದಲ್ಲಿರುವಂತಹ ಗುರು ಉಚ್ಚ ಸ್ಥಾನದಲ್ಲಿ ಇದ್ರೂ ಕೂಡ ಸ್ವಲ್ಪ ವೀಕ್ ಆಗಿರ್ತಾನೆ. ಏಕೆಂದ್ರೆ ಶನಿಯ ದೃಷ್ಟಿ ಇರುತ್ತೆ. ಅದರ ಅರ್ಥ ರಾಹು ಹೆಚ್ಚಿನ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದು. ಇನ್ನು ಧನುರಾಶಿಯಲ್ಲಿ 6ನೇ ಮನೆಯಾಗಿ ಅಲ್ಲಿ ರಾಹು ಇದ್ದಾನೆ. ಅಂದರೆ ಧನಸ್ಸಿನಲ್ಲಿ, ಅಂದರೆ ಇದು ಧರ್ಮದ ಮನೆ. ಹಾಗಾಗಿ ಧರ್ಮಕ್ಕಾಗಿ ಜೀವನವನ್ನು ನಡೆಸುವಂಥವ್ರು. ಹಾಗೆ ಶ್ರೀರಾಮಚಂದ್ರ ಕೂಡ ಇಡೀ ಜೀವನ ಧರ್ಮಕ್ಕಾಗಿ ಯುದ್ಧವನ್ನು ಮಾಡಬೇಕಾಯಿತು. ಹಾಗೆ ಧರ್ಮ ಸಂಸ್ಥಾಪನೆಗಾಗಿಯೇ ಹಲವಾರು ಯುದ್ಧಗಳನ್ನು ಮಾಡಬೇಕಾಯಿತು. ಜೊತೆಗೆ ಧರ್ಮದಿಂದಲೇ ಬಾಳ್ಬೇಕಾದಂತಹ ಸಂದರ್ಭದಲ್ಲಿ ತನ್ನ ಸುಖ ಭೋಗಗಳನ್ನು ಕೂಡ ತ್ಯಾಗ ಮಾಡಬೇಕಾಯಿತು. ಹಾಗಾಗಿ ಈ ಧರ್ಮವನ್ನು ಹೇಳುವಂಥದ್ದು ಈ ಧನುರಾಶಿಯ ಪ್ರಭಾವದಿಂದ. ಇನ್ನು ಧನುರಾಶಿ ಭಚಕ್ರದ 9ನೇ ಮನೆ. ಈ 9ನೇ ಮನೆಯನ್ನ ಭಾಗ್ಯಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಕರ್ಕಾಟಕ ರಾಶಿಯಿಂದ ಧನುರಾಶಿ ಏನಿದೆ ಇದು 6ನೇ ಮನೆಯಾಗಿರುತ್ತೆ. ಹಾಗಾಗಿನೇ ಶ್ರೀರಾಮಚಂದ್ರನ ಜಾತಕದಲ್ಲಿ 6ನೇ ಮನೆ ಋಣಸ್ಥಾನ. ಇದು ಸಾಲವನ್ನು ಹೇಳುವಂಥದ್ದು, ವೈರಿಯ ಬಗ್ಗೆ ಹೇಳುವಂಥದ್ದು. ಹಾಗಾಗಿ ಇದು ಪೂರ್ವ ಜನ್ಮದಿಂದ ತಂದೆಯ ಋಣವನ್ನು ಕೂಡ ಹೇಳುತ್ತೆ. ಇದೇ ಕೈಕೇಯಿಯ ಸಂಚಿಗೆ ಬಲಿಯಾಗಿ ವನವಾಸಕ್ಕೆ ತಂದೆಯ ಮಾತನ್ನ ಅನುಸರಣೆ ಮಾಡುವಂತಹ ಸಂದರ್ಭವನ್ನ ಈ ಒಂದು ಮನೆ ತಿಳಿಸ್ಕೊಡತ್ತೆ. ಇಲ್ಲಿ ರಾಹು 6ರಲ್ಲಿ ಇರೋದು ಶನಿ ನೋಡ್ತಾ ಇದ್ದಾನೆ. ಇಲ್ಲಿ ಶನಿಗೆ ಈ 3ನೇ ದೃಷ್ಟಿ ಏನಿದೆ ಇದು ಪೂರ್ಣವಾಗಿ ಇರುವಂಥದ್ದು. ಹಾಗಾಗಿ ರಾಹುವನ್ನ ಶನಿ ನೋಡ್ತಾ ಇದ್ದಾನೆ. ತುಲಾ ರಾಶಿಯಿಂದ ಶನಿ, ಅಂದ್ರೆ ತುಲಾ ರಾಶಿಯಲ್ಲೇ ಇರುವಂತಹ ಶನಿ ಧನುಸ್ಸಿನನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲ ವೈಭೋಗವನ್ನ ಅನುಭವಿಸುವಂತಹ ಯೋಗ ಇದ್ರೂ ಕೂಡ ಅದು ಅವರಿಗೆ ಸಿಕ್ಕಲ್ಲ. ಹಾಗಾಗಿ ಅಂಥ ಒಂದು ವೈಭೋಗದಿಂದ ವಂಚಿತವಾಗುವಂಥ ಸಂದರ್ಭ ಇರುತ್ತೆ. ಇನ್ನು ಶುಕ್ರ 9ರಲ್ಲಿ ಇದ್ದು ಗುರು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದರ ಅರ್ಥ ಕೇತು ಫಲವನ್ನು ಕೊಡಲ್ಲ, ಶುಕ್ರ ಕೊಡ್ತಾನೆ. ಹಾಗಾಗಿ 4ರ ಅಧಿಪತಿ ಶುಕ್ರ 9ರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಅಂದರೆ ಈ 9 ಭಾಗ್ಯಸ್ಥಾನವನ್ನು ಹೇಳುವಂಥದ್ದು. ಇಲ್ಲಿ ಬಾಲ್ಯದಲ್ಲೇ ಜ್ಞಾನ ಸಂಪಾದನೆ ಆಗುತ್ತೆ, ಸಜ್ಜನರ ಪ್ರೀತಿಗೆ ಪಾತ್ರವಾಗುವಂಥದ್ದು. ಕೆಲವರು ಮೇಧಾವಿಗಳನ್ನು ಹಾಗೆ ಜ್ಞಾನವಂತರನ್ನ ಪುಣ್ಯವಂತರನ್ನ ಸಂದರ್ಶಿಸುವಂಥದ್ದು, ಅವರನ್ನು ಭೇಟಿ ಮಾಡುವಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ಇರುತ್ತೆ, ಅಂದರೆ ಬಾಲ್ಯದಲ್ಲಿ ಇರುತ್ತೆ. ಇನ್ನು 4ರ ಅಧಿಪತಿ ಮೀನದಲ್ಲಿ ಇದು ಭಚಕ್ರದ 12ನೇ ಮನೆ ಈ ಮೀನರಾಶಿ. ಹಾಗಾಗಿ ಇಲ್ಲಿ ದೀರ್ಘ ಪ್ರವಾಸವನ್ನು ಹೇಳುವಂಥದ್ದು, ಅಂದರೆ ಇಲ್ಲಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ 14 ವರ್ಷ ವನವಾಸ ಅನುಭವಿಸಬೇಕಾಗಿರುವಂಥದ್ದು. ಇನ್ನು ಲಂಕೆಗೂ ಕೂಡ ದೂರದ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥದ್ದನ್ನು ಇವರ ಜಾತಕ ಇಲ್ಲಿ ತಿಳಿಸ್ತಾ ಇದೆ. ಹಾಗೆ ಸ್ವದೇಶದ ವಾಸ ಕಡಿಮೆ ಇರುವಂಥ ಒಂದು ಸೂಚನೆ ಕೂಡ ಹೇಳುತ್ತಿದ್ದು. ಇನ್ನು 11ನೇ ಮನೆಯ ಅಧಿಪತಿ ಶುಕ್ರ 9ರಲ್ಲಿ ಉಚ್ಚದಲ್ಲಿದ್ದಾನೆ. ಅಂದರೆ ತೆಗೆದುಕೊಂಡಂಥ ಒಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ವಿಶೇಷ ಸಾಮರ್ಥ್ಯ ಅವರಿಗಿರುತ್ತೆ. ಏಕೆಂದರೆ ಭಾಗ್ಯಸ್ಥಾನ ಅಂತ ಹೇಳಿದ್ರೆ ಇದು ಲಕ್ಷ್ಮೀ ಸ್ಥಾನ. ಹಾಗಾಗಿ ಸಂಪತ್ತಿಗೆ ಒಡೆಯನಾಗುವಂಥ ಎಲ್ಲ ಯೋಗಗಳು ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಥಿತಿ ಚೆನ್ನಾಗಿರುತ್ತೆ. ಇನ್ನು ಕುಜ ಮಕರದಲ್ಲಿ ಉಚ್ಚನಾಗಿರ್ತಾನೆ. ಅಂದರೆ ಕುಜ ಶಕ್ತಿಗೆ ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ಉಚ್ಚ ಸ್ಥಾನದಲ್ಲಿರುವಂಥ ಕುಜನಿಂದ ಅವರಿಗೆ ಅಪ್ರತಿಮವಾದಂಥ ಧೈರ್ಯ ಇರುತ್ತೆ, ಶೂರತ್ವ ಇರುತ್ತೆ. ಹಾಗೆ ವೈರಿಗಳನ್ನು ಸದೆ ಬಡಿಯುವಂಥ ಒಂದು ಹಠದ ಸ್ವಭಾವ ಇವರಿಗಿರುತ್ತೆ. ಹಾಗಾಗಿ ಯುದ್ಧದಲ್ಲಿ ಅಪ್ರತಿಮ ಶೂರ ಹಾಗೆ ದಿಗ್ವಿಜಯಿ ಅನ್ನುವಂಥ ಅರ್ಥವನ್ನು ಇದು ತಿಳಿಸುತ್ತೆ. ಒಟ್ಟಾರೆ ಶ್ರೀರಾಮಚಂದ್ರರ ಜಾತಕವನ್ನು ನೋಡಿದ್ರೆ ಇಲ್ಲಿ ಗ್ರಹಗಳು ಇರುವಂಥ ಉಚ್ಚ ಸ್ಥಾನ ಏನು, ಹಾಗೆ ಶನಿಯಿಂದ ನೋಡಲ್ಪಡ್ತಾ ಇರುವಂಥ ಗ್ರಹಗಳು ಯಾವ್ಯಾವುದು, ಯಾವುದಕ್ಕಾಗಿ ಅವರಿಗೆ ಎಲ್ಲ ರೀತಿಯ ಶ್ರೀಮಂತಿಕೆ ಇದ್ದರೂ ಕೂಡ, ಚಕ್ರವರ್ತಿ ರಾಜನಾಗುವಂಥ ಒಂದು ಯೋಗ ಇದ್ದರೂ ಕೂಡ ಅದು ಅವರಿಗೆ ಸಾಧ್ಯ ಆಗಲಿಲ್ಲ ಅನ್ನೋವಂಥದ್ದನ್ನು ಅವರ ಜಾತಕ ತಿಳಿಸುತ್ತೆ. ಹಾಗಾಗಿನೇ ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಈ ಭಚಕ್ರದಲ್ಲಿರುವಂಥ 12 ಮನೆಗಳೇನಿದೆ ಅಲ್ಲಿ ಯಾವ ಯಾವ ಗ್ರಹಗಳು ಸ್ಥಿತವಾಗಿತ್ತು ಆ ಸಂದರ್ಭದಲ್ಲಿ, ಆ ಗ್ರಹಗಳು ಕೊಟ್ಟಂಥ ಫಲಗಳೇನು ಅನ್ನುವಂಥ ವಿಚಾರವನ್ನು ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ಒಂದು ಜಾತಕ ಅಂತ ಹೇಳಿದ್ರೆ ಅಥವಾ ಒಂದು ಜನ್ಮ ಕುಂಡಲಿ ಅಂತ ಹೇಳಿದ್ರೆ ಅಲ್ಲಿ ಗ್ರಹಗಳ ಪ್ರಭಾವ ಇದ್ದೇ ಇರುತ್ತೆ. ಅದು ನಮ್ಮ ಜಾತಕಕ್ಕೂ ಕೂಡ ಅನ್ವಯವಾಗುವಂಥದ್ದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ತುಲನೆ ಮಾಡಿದಾಗ
ನಮಗೆ ಗೊತ್ತಾಗುತ್ತೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳ ಪ್ರಭಾವ ನಮ್ಮ ಜೀವನದ ಮೇಲಿರುತ್ತೆ. ಹಾಗೆ ಆ ಗ್ರಹಗಳ ಪ್ರಭಾವವನ್ನು ನಾವು ಅನುಭವಿಸಲಿಕ್ಕೆ ಅಥವಾ ಅದನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡಬೇಕಾಗತ್ತೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವಂಥದ್ದು. ಹಾಗಾಗಿ ಬರೀ ಊಹೆಯಿಂದ ಮಾತ್ರ ನಾವು ಒಬ್ಬರ ಜೀವನ ಕ್ರಮವನ್ನು ವಿಶ್ಲೇಷಣೆ ಮಾಡುವಂಥದ್ದಲ್ಲ. ಅಲ್ಲಿ ಈ ಗ್ರಹಗತಿಗಳು, ಗ್ರಹದ ಚಲನೆಗಳು ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿನೇ ಈ ನವಗ್ರಹಗಳ ಪಾತ್ರ ಒಬ್ಬರ ಜೀವನದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಅಂಥ ಒಂದು ವಿಚಾರವನ್ನು ತಾವು ಕೂಡ ಪ್ರತಿನಿತ್ಯ ತಿಳ್ಕೊಳ್ತಾ ಇದ್ದೀರಿ. ಅದಕ್ಕೆ ಬೇಕಾದಂತಹ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ಯಾರಿಗೆ ಈ ಗ್ರಹಗಳಲ್ಲಿ ನಿಮ್ಮ ಜಾತಕದಲ್ಲಿ ನಂಬಿಕೆ ಇದೆ ಅಂಥವ್ರಿಗೆ ಇದರಲ್ಲಿ ಏನಾದರೂ ಒಂದು ವಿಶೇಷ ಅರ್ಥ ಒದಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಭವಿಷ್ಯ ಆಗಲಿ ಜ್ಯೋತಿಷ್ಯ ಆಗಲಿ ಇದು ಕೇವಲ ಮಾತಾಗಿ ಉಳಿಯುತ್ತೆ. ಹಾಗಾಗಿ ನಿಮ್ಮ ನಂಬಿಕೆಯ ಮೇಲೆ ಇಂಥ ನಿರ್ಧಾರಗಳನ್ನು ನೀವು ಕೈಗೊಳ್ಳಿ. ಆದರೂ ಕೂಡ ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ಯಾಕೆಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ, ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ನಮ್ಮ ಕಷ್ಟಗಳು, ಸಮಸ್ಯೆಗಳು ಉಪಶಮನ ಆಗುತ್ತೆ ಅನ್ನುವಂಥ ನಂಬಿಕೆಯಿಂದ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಮಿಥುನ ರಾಶಿಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಹೊಸ ವಾಹನದ ಲಾಭದ ಯೋಗ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ವಾಹನದಿಂದ ಈ ದಿನ ನಿಮಗೆ ತುಂಬ ಲಾಭಗಳು ಉಂಟಾಗುತ್ತೆ. ನೀವು ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ನಿಮ್ಮ ಸಂಪಾದನೆಯ ಸದುಪಯೋಗ ಆಗಲಿ, ಇದರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನಗಳಾಗುವಂಥ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಅಪೇಕ್ಷೆಯಂತೆ ಈ ದಿನ ಯಶಸ್ಸನ್ನು ಪಡ್ಕೊಳ್ತೀರಿ. ಅಂದರೆ ಯಾವುದಕ್ಕೂ ಕೂಡ ಒದ್ದಾಟ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಇಲ್ಲ. ಸುಲಭವಾಗಿ ನೀವು ಬಯಸುವಂಥ ಕೆಲವು ವಿಶೇಷ ಸವಲತ್ತುಗಳು, ಸೌಲಭ್ಯಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನದ ಆದಾಯ ಕೂಡ ನಿಮಗೆ ತೃಪ್ತಿಕರವಾಗಿರುತ್ತೆ. ಆದಾಯದ ಮೂಲಗಳು ಈ ದಿನ ನಿಮ್ಮನ್ನು ಸಂತೋಷಗೊಳಿಸುತ್ತೆ. ಹಾಗೆ ಸ್ನೇಹಿತರ ಜೊತೆಯಲ್ಲಿ ಅತ್ಯಂತ ಸಾಮರಸ್ಯದಿಂದ ಇರುವಂಥ ಸಂದರ್ಭ. ಹಾಗಾಗಿನೇ ತುಂಬ ಹೊಂದಾಣಿಕೆಯಿಂದ ಈ ದಿನದ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ತೀರಿ. ಇನ್ನು ಉದ್ಯೋಗದಲ್ಲಿ ಇದ್ದಂತಹ ಏರುಪೇರುಗಳು ನಿವಾರಣೆಯಾಗುತ್ತೆ. ಹಾಗೆ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಇದ್ದಂತಹ ಕೆಲವು ಹಿನ್ನಡೆಗಳೇನಿದೆ, ಈ ಡ್ರಾಬ್ಯಾಕ್ಸ್ ಏನಿದೆ, ಇದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ನಿಮ್ಮ ನಡತೆಯಲ್ಲಿ ಒಂದು ಸಹನೆ, ಸಂಯಮ, ಹೊಂದಾಣಿಕೆ ಇರೋದರಿಂದ ಕೆಲವೊಂದು ವಿಶೇಷ ಅನುಭವಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಇದು ಕುಟುಂಬ ಸ್ಥಾನ. ಹಾಗೆ ಇದನ್ನು ವಾಕ್ಸ್ಥಾನ ಅಂತ ಹೇಳಿ ಕರೆಯುವಂಥದ್ದಿದೆ ಈ 2ನೇ ಮನೆಯನ್ನು. ಹಾಗಾಗಿ 2ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಈ ದಿನ ಕೆಲವರ ಮಾತಿನಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುವಂಥದ್ದು ಇದೆ. ಹಾಗೆ ಕೆಲವು ಮಾತುಗಳು ಈ ದಿನ ನೀವು ಕೇಳಿಸ್ಕೊಂಡಾಗ ನಿಮಗೆ ಸ್ವಲ್ಪ ಬೇಸರ ತರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನದ ಮಾತಿನಿಂದ ಕೆಲವು ಅನರ್ಥಗಳಾಗುವಂಥದ್ದು ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಹಾಗೆ ಈ ವ್ಯವಹಾರದಲ್ಲಿ ನೀವು ಮಾಡುವಂಥ ಆಲೋಚನೆಗಳು ಕೂಡ ಸ್ಥಿರವಾಗಿರಲ್ಲ. ಹಾಗಾಗಿನೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗುತ್ತೆ. ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ದಿನ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ದೀರ್ಘ ಪ್ರಯಾಣದಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಅಂದರೆ ನಿಮ್ಮ ಪ್ರಯಾಣದ ಉದ್ದೇಶ ಈಡೇರಲ್ಲ. ಹಾಗಾಗಿನೇ ಈ ದಿನ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಈ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಉದ್ಯೋಗ ಸ್ಥಾನದಲ್ಲಿ
ಅಧಿಕಾರಿಗಳ ಜೊತೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀರಿ. ಅದು ನಿಮ್ಮ ಮಾತಿನಿಂದ ಆಗುವಂಥ ಸಮಸ್ಯೆಗಳು. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ತುಂಬ ಕಾನ್ಷಿಯಸ್ ಆಗಿ ಮಾತಾಡಬೇಕು ಈ ದಿನ. ಅದರಲ್ಲೂ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ ಅಥವಾ ಹಿರಿಯರಾಗಲಿ, ಇವರ ಜೊತೆಯಲ್ಲಿ ನಿಮ್ಮ ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಆದಾಯಕ್ಕೆ ಮೀರಿದಂತಹ ಖರ್ಚುಗಳು ಕೂಡ ಉಂಟಾಗುವಂಥದ್ದು ಇದೆ. ಇದನ್ನು ನೀವು ನೋಡಿಕೊಳ್ಬೇಕು. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿ ಕೆಲವೊಂದು ಅಪವಾದಗಳು ಕೂಡ ಬರುವಂಥದ್ದು. ಈ ಹಣವೇ ಈ ದಿನ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೆಲವೊಮ್ಮೆ ಹಿನ್ನಡೆಯನ್ನು ತರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ಏನೋ ಒಂದು ಮನಸ್ತಾಪ ಆಗುತ್ತೆ. ಅವರ ಜೊತೆ ಮಾತಾಡಬೇಕು ಅನ್ನುವಂಥ ಮನಸ್ಸಿರಲ್ಲ. ಹಾಗಾಗಿನೇ ಅವರನ್ನು ಅವಾಯ್ಡ್ ಮಾಡುವಂಥದ್ದು ಎದ್ದು ಕಾಣಿಸುತ್ತೆ ಈ ದಿನದಲ್ಲಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಏನೇ ಇದ್ದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ವಿಘ್ನಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಸಂತೋಷಕ್ಕೆ ಕೊರತೆ ಇಲ್ಲ. ಯಾವುದೇ ರೀತಿಯ ಸೌಲಭ್ಯಗಳಿರಲಿ ಇಲ್ಲದೇ ಇರಲಿ, ಅದರಲ್ಲಿ ನೀವು ಒಂದು ಒಳ್ಳೆಯ ಅನುಭೂತಿಯನ್ನು ಪಡ್ಕೊಳ್ತೀರಿ. ಒಳ್ಳೆಯ ಅನುಭವಗಳು ನಿಮಗೆ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿನೇ ಇರುವುದರಲ್ಲೇ ಯಾವುದು ಬೆಸ್ಟ್ ಅನಿಸುತ್ತೋ ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನದ ಆಯ್ಕೆ ಕೂಡ ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ವಿಷಯವನ್ನು ಸರಿಯಾಗಿ ಗ್ರಹಿಸುವಂಥ ಒಂದು ಈ ಗ್ರಹಣ ಶಕ್ತಿ ನಿಮಗೆ ಬಹಳ ಚೆನ್ನಾಗಿದೆ. ಅಂದರೆ ಮಾತನ್ನು ಕೇಳಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನುವಂಥ ಒಂದು ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗೆ ಕೆಲವೊಂದು ಪ್ರಮುಖ ಕಾರ್ಯಗಳ ಬಗ್ಗೆ ಒಳ್ಳೆಯ ನಿರ್ಧಾರಗಳು ಆಗುವಂಥದ್ದು, ಒಳ್ಳೆಯ ಚರ್ಚೆಗಳಾಗತ್ತೆ. ಹಾಗೆ ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ಇನ್ನು ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ ಬಹಳ ಉತ್ಸಾಹದಿಂದ ಸಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಎನರ್ಜಿ ಇದೆ. ಈ ದಿನ ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಹಾಗೆ ಈ ದಿನ ಹೊಸಬರನ್ನು ಭೇಟಿ ಮಾಡುವಂಥದ್ದು, ಹೊಸ ಸನ್ನಿವೇಶಗಳನ್ನು ಎದುರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇದೆಲ್ಲ ನಿಮಗೆ ಒಳ್ಳೆಯ ಅನುಭವವನ್ನು ತಂದುಕೊಡುವಂಥದ್ದು. ಹಾಗಾಗಿ ಯಾವುದೇ ವಿಶ್ವವಿದ್ಯಾಲಯ ಆಗಲಿ, ಯಾವುದೇ ರೀತಿಯ ಈ ಶೈಕ್ಷಣಿಕ ಸಂಸ್ಥೆಗಳಾಗಲಿ ಕಲಿಸಿದಂತಹ ಒಂದು ವಿಚಾರಗಳೇನಿದೆ ಅದು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಅಂಥ ಒಂದು ಹೊಸ ವಿಚಾರವನ್ನು ಕಲಿತ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ನಿಮಗೆ ನಿಮ್ಮ ಬಂಧುಗಳಿಂದಲೋ ಅಥವಾ ಮಿತ್ರರಿಂದಲೋ ಮಾಹಿತಿ ಬರುವಂಥದ್ದು, ಇದು ತುಂಬ ಆಶ್ಚರ್ಯವನ್ನು ತರುವಂಥದ್ದು, ಕುತೂಹಲ ತರುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ, ಅನುಭವವನ್ನು ಪಡ್ಕೊಳ್ತೀರಿ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ 12ನೇ ಮನೆಯಲ್ಲಿರ್ತಾನೆ. ವ್ಯಯಸ್ಥಾನ ಇದು. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದು ಇದೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗುತ್ತೆ. ಇನ್ನು ನಿಮ್ಮ ಸಂಬಂಧದ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಭಾರಿ ನಷ್ಟ ಉಂಟಾಗುವಂಥದ್ದು. ಅಂದರೆ ಒಂದು ನೆಮ್ಮದಿ ಇಲ್ಲ, ಸುಖ ಇಲ್ಲ ಅನ್ನುವಂಥ ಅರ್ಥ ಇಲ್ಲಿ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಈ ದಿನ ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅಷ್ಟೊಂದು ಉತ್ಸಾಹ ಇಲ್ಲ. ಎಲ್ಲ ಒಂದು ಕಡೆ ಸೋಮಾರಿತನ ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡತ್ತೆ. ಇನ್ನು ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗುವಂಥದ್ದು. ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲ, ಈ ಸಣ್ಣ ಸಮಸ್ಯೆ ಆದರೂ ಕೂಡ ಅದು ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ತರುತ್ತೆ. ಎಲ್ಲ ಒಂದು ಕಡೆ ಒತ್ತಡದ ಜೀವನ. ಹಾಗಾಗಿ ನಿಮ್ಮನ್ನು ನೀವೇ ಶಪಿಸಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು, ಅದರಿಂದ ಬಂದಿರುವಂಥ ಫಲಿತಾಂಶ ನಿಮಗೆ ಪಶ್ಚಾತ್ತಾಪವನ್ನು ತರುವಂಥದ್ದು. ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅನ್ನೋಂಥದ್ದು ಈ ದಿನ ಪದೇ ಪದೇ ನಿಮ್ಮ ಗಮನಕ್ಕೆ ಬರುತ್ತೆ, ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿನೇ ಯೋಜಿತ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಉತ್ಸಾಹ ಇಲ್ಲ. ಎಲ್ಲಿ ಮಾಡಿದ್ರೆ ಆ ಕೆಲಸ ಆರಂಭ ಆದರೆ ಮತ್ತೆ ಆ ಕೆಲಸ ಒಂದು ಸೋಲನ್ನು ಕಾಣುತ್ತೆ. ಎಲ್ಲಿ ಫೇಲ್ ಆಗ್ತೀನಿ ಅನ್ನುವಂಥ ಭಯ ಈ ದಿನ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿನೇ
ಭಯದ ವಾತಾವರಣದಲ್ಲೇ ಈ ದಿನ ಹೆಚ್ಚು ಸಮಯ ಇರುವಂಥದ್ದು ಇದೆ. ಇನ್ನು ಮನೆಯ ಹೊರಗಿನ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ. ನಿಮ್ಮ ಉದ್ಯೋಗ ಸ್ಥಾನದಲ್ಲಿ, ವ್ಯಾಪಾರದಲ್ಲಿ ದಿಢೀರಾಗಿ ಒತ್ತಡಗಳು ಕೂಡ ಉಂಟಾಗುವಂಥದ್ದು ಇದೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಮನಸ್ಸು ನೆಮ್ಮದಿಯಿಂದ ಇರಬೇಕು. ಆದರೆ ಈ ದಿನ ನಿಮ್ಮ ಮನಃಕಾರಕನಾದಂಥ ಚಂದ್ರ ಮನಸ್ಸಿನ ಚಂಚಲತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಯಾವುದೇ ಒಂದು ತೀರ್ಮಾನವನ್ನು ಸ್ಥಿರವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ಅಸ್ಥಿರವಾದಂಥ ತೀರ್ಮಾನಗಳು ಈ ದಿನ ಆಗುತ್ತೆ. ಇದು ಎಲ್ಲ ರೀತಿಯ ನಷ್ಟಕ್ಕೂ ಕೂಡ ಕಾರಣವಾಗುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಯಾವುದೇ ಪ್ರಮುಖವಾದ ನಿರ್ಧಾರಗಳಿಗೆ ಕೈ ಹಾಕಬೇಡಿ. ಹಾಗೆ ಈ ಹಣಕಾಸಿನ ವ್ಯವಹಾರಗಳನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ನೆನ್ನೆಗಿಂತ ಈ ದಿನ ಉತ್ತಮ. ಏಕೆ ಅಂತ ಹೇಳಿದ್ರೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಪ್ರಯತ್ನಗಳು ಈ ದಿನ ಒಳ್ಳೆಯ ಲಾಭವನ್ನು ಕಾಣುತ್ತೆ, ಒಳ್ಳೆಯ ಅನುಕೂಲತೆಗಳಿದೆ. ಹಾಗೆ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಒಂದು ಸಂಪೂರ್ಣವಾದ ತೃಪ್ತಿಯನ್ನು ಕಾಣುವಂಥ ಒಂದು ವಿಶೇಷ ದಿನ. ಹಾಗೆ ನಿಮ್ಮ ಗುರಿ ಸಾಧನೆಯಲ್ಲಿ ಕೆಲವೊಮ್ಮೆ ಪಟ್ಟು ಬಿಡದಂತೆ ನಡೆಯುವಂಥದ್ದು ಕೂಡ ಇದೆ. ಅಂದರೆ ಹಠದಿಂದ ಛಲದಿಂದ ಈ ದಿನ ನಡೀತೀರಿ. ಅದರಲ್ಲೂ ಈ ಕುಜ ನಿಮಗೆ ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಕುಜನಿಂದ ಈ ದಿನ ಹೆಚ್ಚಿನ ಬಲವನ್ನು ಪಡ್ಕೊಳ್ತೀರಿ. ಹಾಗೆ ಹಠದ ಸ್ವಭಾವ ನಿಮಗೆ ಹೆಚ್ಚಾಗಿರೋದ್ರಿಂದ ಹಿಡಿದ ಕೆಲಸಗಳು ಪೂರ್ಣ ಆಗುತ್ತೆ ಈ ದಿನದಲ್ಲಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಈ ದಿನ ಹೆಗಲಿಗೆ ಬರುತ್ತೆ. ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ಬರುವಂಥ ಕೆಲಸಗಳನ್ನು ಖುಷಿಯಿಂದ ಮಾಡ್ತೀರಿ. ಹಾಗೆ ಯಾವುದೇ ಒಂದು ಫಲಿತಾಂಶ ಸಿಕ್ಕಿದ್ರೂ ಕೂಡ ನಿಮ್ಮ ಗುರಿಯನ್ನು ನೀವು ತಲುಪುವಂಥ ನಿಟ್ಟಿನಲ್ಲಿ ವಿಚಲಿತರಾಗಲ್ಲ. ಕಷ್ಟ ಬಂದರೂ ಎದುರಿಸ್ತೀರಿ. ಯಾವುದೇ ರೀತಿಯ ಅಡ್ವರ್ಸ್ ಆಗಿರುವಂಥ ಸನ್ನಿವೇಶಗಳಿದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಧೈರ್ಯ ಈ ದಿನ ಇದೆ. ಅದಕ್ಕೂ ಬಹಳ ಮುಖ್ಯವಾಗಿ ನಿಮಗೆ ಈ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥದ್ದು ಈ ದಿನದಲ್ಲಿ. ಇನ್ನು ಯಾವುದೇ ರೀತಿಯ ಪ್ರಲೋಭನೆಗಳಿಂದ ದೂರ ಇರಿ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗುವಂಥದ್ದನ್ನು ಸ್ವಲ್ಪ ನೀವೇ ನಿರ್ಧಾರ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಗುರಿ ಸಾಧನೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಮ್ಮ ಹಿತಶತ್ರುಗಳ ಒತ್ತಡ ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಆದರೆ ಈ ದಿನ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ದಿನ. ಇದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಮುಂದೆ ಮುಂದೆ ಸಾಗುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥ ನಿಮ್ಮ ಮನಸ್ಸು ಹೇಳುವಂಥದ್ದು ಈ ದಿನ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಆದಾಯದ ಮಾರ್ಗಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ವ್ಯಾಪಾರಗಳು ಅನುಕೂಲಕರವಾಗಿರುತ್ತೆ. ಇನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿಚಾರದಲ್ಲಿ ತುಂಬ ತೃಪ್ತಿಕರವಾದಂಥ ಸನ್ನಿವೇಶ ಇದೆ. ಒಟ್ಟಾರೆ ಸಮಾಧಾನ ಇರುತ್ತೆ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು. ಹಾಗೆ ಇದು ನಿಮಗೆ ಹೆಚ್ಚಿನ ಒಂದು ನೆಮ್ಮದಿಯನ್ನು, ವಿಶ್ವಾಸವನ್ನು ತಂದುಕೊಡುವಂಥ ಕೆಲಸ. ಇದನ್ನು ಮುಂದುವರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ ಅಂತ ಹೇಳಿದ್ರೆ ಅದು ಉದ್ಯೋಗ ಸ್ಥಾನವನ್ನು ಹೇಳುವಂಥದ್ದು, ಕರ್ಮಸ್ಥಾನ ಅದು. ಹಾಗಾಗಿ ಉದ್ಯೋಗದಲ್ಲಿ ಈ ದಿನ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಕೆಲಸಗಳು, ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸ್ನೆಸ್ ಇದರಲ್ಲಿ ಹೆಚ್ಚಿನ ಶ್ರದ್ಧೆ ಇದೆ, ಶ್ರಮ ಇದೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಕಾಣ್ಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಕೆಲಸದಲ್ಲಿ ತುಂಬ ಏಕಾಗ್ರತೆ ಇದೆ, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ ನಿಮಗೆ. ಹಾಗಾಗಿನೇ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸ್ತೀರಿ. ಇನ್ನು ಯಾವುದೇ ಒಂದು ಯಶಸ್ಸಿನ ಮೆಟ್ಟಿಲನ್ನು ಹತ್ತಬೇಕಿದ್ರೂ ಕೂಡ ಬಹಳ ಸುಲಭವಾಗ ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಎಫರ್ಟ್ ಚೆನ್ನಾಗಿದೆ. ಅದಕ್ಕೆ ಬೇಕಾದಂಥ ಒಂದು ಪೂರಕ ಬೆಂಬಲ ಸಿಕ್ಕತ್ತೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮ ಕೆಲಸ ಕಾರ್ಯಕ್ಕೆ ಅವರು ಕೂಡ ಜೊತೆಯಾಗಿ ನಿಲ್ತಾರೆ ಈ ದಿನದಲ್ಲಿ. ಹಾಗಾಗಿನೇ ಕಷ್ಟದಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಗಿರ್ತಾರೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುವಂಥ ವಿಚಾರ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನದ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಹಣಕಾಸಿನ ವ್ಯವಹಾರ
ನೋಡಿ, ಒಳ್ಳೆಯವರ ಸಲಹೆ ಪಡ್ಕೊಂಡು ಮುಂದುವರಿತೀರಿ. ಇದು ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಉಳಿತಾಯ, ನಿಮ್ಮ ಶ್ರಮದ ದುಡಿಮೆ ಎಲ್ಲ ಒಂದು ಕಡೆ ಸಾರ್ಥಕವಾದಂಥ ಒಂದು ನೆಲೆಯನ್ನು ಕಂಡುಕೊಳ್ಳುತ್ತೆ. ಇದು ತುಂಬ ಸಮಾಧಾನದ ವಿಚಾರ. ಹಾಗೆ ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯುವಂಥ ಸೂಚನೆಗಳು ಕೂಡ ಇದೆ. ಯಾರದ್ದೋ ಒಂದು ಸಹಾಯ ಈ ದಿನ ನಿಮಗೆ ಮಾರ್ಗದರ್ಶಕವಾಗಿ ನಿಲ್ಲುತ್ತೆ. ಇನ್ನು ಹೊಸ ವಾಹನವನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆ ಇದ್ದರೆ, ಹೊಸ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಆಲೋಚನೆ ಇದ್ದರೆ ಅಂಥವ್ರಿಗೆ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಯೋಜನೆಗಳು ಬಹಳ ಬೇಗ ಪೂರ್ಣ ಆಗುವಂಥದ್ದು. ಬಹಳ ಬೇಗ ಅದನ್ನು ಮೆಟೀರಿಯಲೈಸ್ ಮಾಡ್ಕೊಳ್ತೀರಿ. ಒಳ್ಳೆಯ ಫಲ ನಿಮಗೆ ಇರುತ್ತೆ ಇದರಿಂದ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಭೇಟಿ, ಅವರ ಜೊತೆ ಒಂದು ಸಂವಹನ, ಒಂದು ಕಮ್ಯುನಿಕೇಷನ್ ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತೆ. ಹಾಗೆ ಬಹಳ ಉತ್ಸಾಹದಿಂದ, ಸಂತೋಷದಿಂದ ಸಮಯವನ್ನು ಕಳೆಯುವಂಥ ಸಂದರ್ಭಗಳು ಕೂಡ ಅವೆಲ್ಲವೂ ನಿಮಗೆ ಈ ದಿನ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂಥ ಕೆಲಸಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಜಪ ಮಾಡಿ, ನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಕಮಿಟ್ಮೆಂಟ್ಗಳಿದೆಯಲ್ಲ, ಇದು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಹಾಗಾಗಿನೇ ಈ ದಿನ ಪಶ್ಚಾತ್ತಾಪದ ಮೇಲೆ ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗೆ ಯಾವುದೇ ರೀತಿಯ ಒಂದು ಮೇಜರ್ ಕಮಿಟ್ಮೆಂಟ್ಸ್ಗೆ ಈ ದಿನ ಹೋಗಬೇಡಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ತುಂಬ ಆಲೋಚನೆ ಮಾಡಬೇಕು, ಮುಂದಾಲೋಚನೆ ಇರಬೇಕು, ಒಂದು ವಿಷನ್ ಇಟ್ಕೊಳ್ಬೇಕು. ಈ ದಿನದ ತೀರ್ಮಾನ ನಾಳೆ ಯಾವ ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಮನಸ್ಸಿನಲ್ಲಿರಬೇಕು. ಲೆಕ್ಕಾಚಾರದಲ್ಲೇ ಈ ದಿನ ನಡಿಬೇಕು. ಲೆಕ್ಕ ತಪ್ಪಿದ್ರೆ ತುಂಬ ನಷ್ಟ ಉಂಟಾಗುತ್ತೆ. ಏಕೆಂದರೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಭಾಗ್ಯೋದಯ ಆಗುತ್ತೆ, ಕೈಗೆ ಬರುತ್ತೆ. ಆದರೆ ಕೈಗೆ ಬಂದ ತುತ್ತು ಬಾಯಿಯವರೆಗೆ ಇರಲ್ಲ. ಎಲ್ಲ ಒಂದು ಕಡೆ ಅದು ಅಪಹರಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ತುಂಬ ಜಾಗ್ರತೆ ಇರಲಿ. ಇನ್ನು ನಿಮ್ಮ ಒಂದು ವ್ಯಾಪಾರ, ಅದು ಮಾರಾಟ ಇರಲಿ, ಖರೀದಿ ಇರಲಿ, ಅದರಲ್ಲಿ ಮೋಸಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ವ್ಯಾಪಾರ ದ್ರೋಹ ಚಿಂತನೆಯನ್ನು ಮಾಡ್ತಾರೆ ಅನ್ನೋವಂಥದ್ದು, ಅಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವ್ಯಾಪಾರದಲ್ಲೇ ಕೆಲವೊಂದು ನಷ್ಟಗಳು ಆಗುವಂಥದ್ದು ಇದೆ. ಇನ್ನು ನಿಮ್ಮ ಸಾಧು ಸ್ವಭಾವ, ನಿಮ್ಮ ಮೃದು ಸ್ವಭಾವ, ಸರಳತೆ, ಇದು ಕೆಲವರಿಗೆ ಅಪಹಾಸ್ಯಕ್ಕೆ ಕಾರಣವಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಈ ಸಾಧು ಸ್ವಭಾವವನ್ನೇ ಕೆಲವರು ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಸ್ನೇಹಿತರ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಅಂದರೆ ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಹೆಚ್ಚಿನ ಅನುಕೂಲತೆಗಳಿಲ್ಲ. ಕಷ್ಟಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ಹಾಗೆ ಖರ್ಚು ವೆಚ್ಚಗಳು ಕೂಡ ಅವರಿಗಾಗಿ ಮಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ಅನಗತ್ಯವಾದಂಥ ವೆಚ್ಚ ಆಗುತ್ತೆ. ಅನಗತ್ಯವಾದಂಥ ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಹಠಾತ್ತಾಗಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಇದ್ದಕ್ಕಿದ್ದಾಗೆ ಆಗುವಂಥ ಬದಲಾವಣೆಗಳು. ಇದಕ್ಕೆ ನಿಮ್ಮ ಮನಸ್ಸನ್ನು ಒಗ್ಗಿಸ್ಕೊಳ್ಬೇಕು. ಅಂದರೆ ಅದನ್ನು ಅನುಸರಣೆ ಮಾಡುವಂಥದ್ದು, ಅದಕ್ಕಾಗಿ ಒಂದು ಅಡಾಪ್ಟಬಿಲಿಟಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ. ಈ ದಿನ ಪರಿಸ್ಥಿತಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಇವತ್ತು. ಹಾಗಾಗಿನೇ ಈ 8ನೇ ಮನೆಯನ್ನು ದುಸ್ಥಾನ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಭಾರಿ ಅನಾನುಕೂಲತೆಯನ್ನು ಅನುಭವಿಸ್ತೀರಿ. ಅದರಲ್ಲೂ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖಕರವಾಗಿರಲ್ಲ. ವಾಹನದಿಂದ ಹೆಚ್ಚು ಖರ್ಚಾಗುತ್ತೆ. ಪ್ರಯಾಣದ ಉದ್ದೇಶ ಕೂಡ ಈಡೇರಲ್ಲ. ಹಾಗಾಗಿನೇ ದೂರದ ಪ್ರಯಾಣ ಏನಾದರೂ ಇದ್ದರೆ, ಅತಿ ಪ್ರಮುಖವಾದಂಥ ಪ್ರಯಾಣ ಏನಾದರೂ ಇದ್ದರೆ ಅದನ್ನು 1-2 ದಿನ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಬೇಕು. ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಆಗಿರುವಂಥ ಬದಲಾವಣೆ ಈ ದಿನ
ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಅನಾರೋಗ್ಯವನ್ನು ತರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇರುವಂಥ ಸಂದರ್ಭ. ಆದರೆ ಒತ್ತಾಯಕ್ಕೆ ಕೆಲಸ ಮಾಡಬೇಕು, ಒತ್ತಡಕ್ಕೆ ಒಳಗಾಗಬೇಕು, ವಿಧಿ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನ ಅನಗತ್ಯವಾದಂಥ ವಿವಾದಗಳು ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ನೀವು ಕೆಲಸ ಮಾಡುವಂಥ ಜಾಗದಲ್ಲೋ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಚಟುವಟಿಕೆಗಳಲ್ಲಿ ಈ ದಿನ ಅಪರಿಚಿತರ ಜೊತೆಯಲ್ಲೇ ಕೆಲವೊಂದು ಮಾತುಕತೆಗಳು ನಡೆಯುವಂಥದ್ದು, ಈ ಮಾತು ತರ್ಕಕ್ಕೆ ತಿರುಗುವಂಥದ್ದು, ಇದೇ ನಿಮಗೆ ಮನಸ್ತಾಪಕ್ಕೂ ಕೂಡ ಕಾರಣವಾಗುವಂಥದ್ದಾಗತ್ತೆ. ಹಾಗಾಗಿ ಮಾತಿನಿಂದಲೇ ಕೆಲವು ಅನರ್ಥಗಳು ಉಂಟಾಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಆಗುವಂಥ ಸೂಚನೆಗಳು ಕೂಡ ಇದೆ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅನ್ನುವಂಥ ಸೂಚನೆಗಳು ಸಿಕ್ಕತ್ತೆ. ಆದರೆ ಈ ಹೋಗುವಂಥ ಮಾರ್ಗದಲ್ಲಿ ಕೆಲವೊಂದು ಅಪಾಯಗಳು ಕೂಡ ಇರುತ್ತೆ, ಅದನ್ನು ಎದುರಿಸಬೇಕು. ಹಾಗಾಗಿನೇ ಕೆಲವು ಮುಂದಾಲೋಚನೆಯಿಂದ ಮಾತ್ರ ತೀರ್ಮಾನವನ್ನು ಕೈಗೊಂಡು ಮುಂದುವರಿರಿ ಈ ದಿನದಲ್ಲಿ. ಹಾಗೆ ನಿಮಗೆ ಈ ದಿನ ಕೆಲಸಗಳಲ್ಲಿ ಎರಡು ರೀತಿಯ ಚಿಂತನೆಗಳಿರುತ್ತೆ. ಅಂದರೆ ಡ್ಯುಯಲ್ ಮೈಂಡ್ ಇರುವಂಥದ್ದು, ಅದನ್ನು ಮಾಡಬೇಕಾ ಬೇಡವಾ, ಮಾಡಿದ್ರೆ ಏನು ಮಾಡದೇ ಇದ್ದರೆ ಏನು ಅನ್ನುವಂಥ ವಿಚಾರಗಳು ಬರುವಂಥದ್ದು. ಹಾಗಾಗಿ ಈ ದ್ವಂದ್ವತೆಯಿಂದಲೇ ಈ ದಿನ ನಷ್ಟಗಳು ಉಂಟಾಗುತ್ತೆ. ಅಂದರೆ ಈ ದಿನ ನಿಮ್ಮ ಚಿಂತನೆಗಳೇ ಚಿಂತೆಗೆ ಕಾರಣವಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನವನ್ನು ತರ್ತಾನೆ ಅನ್ನುವಂಥದ್ದು. ಇನ್ನು ಕುಟುಂಬಸ್ಥರ ಬೆಂಬಲ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕುಟುಂಬದ ಸದಸ್ಯರ ಸಹಕಾರ ಇರೋದರಿಂದ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಅಷ್ಟೇ ಸಂತೋಷದಿಂದ ಮಾಡುವಂಥ ಸಾಧ್ಯತೆಗಳು ಈ ದಿನ ಇದೆ. ಹಾಗೆ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನದ ಆರಂಭದಲ್ಲಿ ಮುಗಿಸ್ಬಿಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಕೆಲಸಗಳನ್ನು ಬಹಳ ಬೇಗ ಮುಗಿಸುವಂಥದ್ದು, ಹಾಗೆ ಅದರ ಫಲಿತಾಂಶಗಳನ್ನು ಅನುಭವಿಸುವಂಥ ಯೋಗ ಕೂಡ ಬಹಳ ಚೆನ್ನಾಗಿದೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮೌನವೇ ಸಮ್ಮತಿಯನ್ನು ಹೇಳುವಂಥದ್ದು. ಹಾಗಾಗಿನೇ ಈ ದಿನ ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲವೊಂದು ವಿಚಾರಗಳಿಗೆ ನೀವು ಮೌನವಾಗಿ ಇದ್ರೇ ಅದು ಶ್ರೇಯಸ್ಕರ, ಅದೇ ನಿಮಗೆ ಹೆಚ್ಚಿನ ಫಲವನ್ನು ತರುತ್ತೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ, ಅದರಲ್ಲಿ ಭಾರಿ ನೀವು ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ಈ ಜಠರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ಧನಾತ್ಮಕವಾಗಿರುತ್ತೆ. ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರುವಂಥದ್ದು. ಹಾಗೆ ಮೊದಲಿಗಿಂತ ವ್ಯವಹಾರಗಳು ಉತ್ತಮವಾಗಿ ನಡೆಯುವಂಥ ಸೂಚನೆಗಳು ಕೂಡ ಈ ದಿನ ಇದೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಅನುಕೂಲಕರವಾದಂಥ ಸನ್ನಿವೇಶಗಳನ್ನು ಕಾಣುವಂಥ ಒಂದು ದಿನ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಶುಭ ಆರೈಕೆ ಇರ್ಬೋದು, ಅವರ ಒಂದು ಬೆಂಬಲ, ಅವರ ಸಾಂತ್ವನದ ಮಾತು ಈ ದಿನ ನಿಮಗೆ ಹೆಚ್ಚು ಬಲವನ್ನು ತರುವಂಥ ಪ್ರಯತ್ನವಾಗುತ್ತೆ. ಹಾಗೆ ಹಠಾತ್ತಾಗಿ ಹಣಕಾಸಿನ ಲಾಭದ ಸೂಚನೆಗಳು ಕೂಡ ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಈ ದಿನ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮ ನಾಮ ಜಪ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ವಿಶೇಷವಾಗಿ ನಿಮಗೆ ಶತ್ರುಸ್ಥಾನವನ್ನು ತೋರಿಸುವಂಥದ್ದು. ಹಾಗಾಗಿ ಈ ದಿನ ಶತ್ರುಗಳನ್ನು ನಿಗ್ರಹ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಇದೆ. ಅಂದರೆ ನಿಮಗೆ ಯಾರು ಸಮಸ್ಯೆಯನ್ನು ತರ್ತಾ ಇದ್ದಾರೆ, ಯಾರನ್ನು ಕಂಡರೆ ನಿಮಗೆ ಆಗ್ತಾ ಇಲ್ಲ ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ.
ಹಾಗೆ ಕೆಲವರನ್ನು ಮನಸ್ಸಿನಿಂದ ಕಿತ್ತು ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು. ಏಕೆಂದರೆ ಅವರಿಂದ ಆಗಿರುವಂಥ ಭಾರಿ ನಷ್ಟಗಳು, ಅವಮಾನಗಳು, ಹಾಗೆ ಅವರು ತಂದೊಡ್ಡಿರುವಂಥ ಸಮಸ್ಯೆ, ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವರನ್ನು ನಿಮ್ಮ ಜೀವನದಿಂದ ಡಿಲೀಟ್ ಮಾಡಬೇಕು ಅಂಥ ಒಂದು ಪ್ರಯತ್ನ ಕೂಡ ಈ ದಿನ ಕೆಲವರಿಗೆ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಯಾವ ವ್ಯಕ್ತಿ ಅನುಕೂಲಕರವಾಗಿರ್ತಾನೆ, ಯಾರಿಂದ ಅನಾನುಕೂಲ ಆಗ್ತಾ ಇದೆ ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ. ಹಾಗಾಗಿ ವ್ಯಕ್ತಿಗಳನ್ನು ತೂಗಿ ನೋಡುವಂಥದ್ದು, ಹಾಗೆ ಆ ವ್ಯಕ್ತಿಗಳಲ್ಲಿರುವಂಥ ವ್ಯಕ್ತಿತ್ವವನ್ನು ಅಳೆಯುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಒಟ್ಟಾರೆ ಮಾನವೀಯತೆಗೆ ಹಾಗೆ ಸಹಕಾರಕ್ಕೆ ಒಳ್ಳೆಯ ಬೆಲೆಯನ್ನು ಕೊಡುವಂಥದ್ದು, ಒಳ್ಳೆಯ ಸ್ಥಾನಮಾನವನ್ನು ಕೊಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ಸಂದರ್ಭ ಇದೆ. ಇನ್ನು ಸಹೋದರರ ಜೊತೆಯಲ್ಲಿ, ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಆಸ್ತಿ ವಿವಾದಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ಅಂಥ ಒಂದು ವಿಚಾರದಲ್ಲಿ ಸಣ್ಣ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುವಂಥ ಇಂಥ ಪ್ರಯತ್ನಗಳಲ್ಲಿ ಬೇಗ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ನಡತೆ ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಿಂದೆ ಎಲ್ಲ ಕೆಲವೊಂದು ಅಪಾರ್ಥಗಳಾಗಿತ್ತು, ಆದರೆ ಈ ದಿನ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಬರ್ತಾ ಇದೆ. ಒಟ್ಟಾರೆ ಈ ದಿನ ಯಾವುದೇ ರೀತಿಯ ಪರಿಸ್ಥಿತಿಗಳು ಬಂದರೂ ಕೂಡ ಅದು ಮುಂದೆ ನಿಮಗೆ ಅನುಕೂಲವನ್ನು ತರುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ, ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಶ್ರೀರಾಮನ ದರ್ಶನ ಮಾಡಿ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರದಲ್ಲಿ, ಅದರಲ್ಲೂ ಈ ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ ಕೆಲವೊಂದು ಅಪವಾದಗಳನ್ನು ಕೇಳುವಂಥ ದಿನ ಕೂಡ. ನೋಡಿ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಒಂದು ಅಪವಾದ ಬರುತ್ತೆ. ನೀವು ತಪ್ಪೇ ಮಾಡಿಲ್ಲ, ಆದರೂ ಕೂಡ ತಪ್ಪಿತಸ್ಥರ ಸ್ಥಾನದಲ್ಲಿ ಇರುವಂಥ ಸಂದರ್ಭಗಳು ಬರುತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳಿಂದ ಟೀಕೆಗಳನ್ನು ಎದುರಿಸಬೇಕಾಗಿರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಅಭಿಪ್ರಾಯವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಒಬ್ಬ ವ್ಯಕ್ತಿ ಹೀಗೆ ಅಂತ ಹೇಳಿ ಅವರನ್ನು ಬ್ರ್ಯಾಂಡ್ ಮಾಡಿರುವಂಥ ಸಂದರ್ಭ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಬೇರೊಂದು ದೃಷ್ಟಿಕೋನದಿಂದ ಆ ವ್ಯಕ್ತಿಯನ್ನು ನೋಡಿದ್ರೆ ಅದರಲ್ಲಿ ಏನೋ ಒಂದು ಹೊಸತು ಕಾಣಿಸುತ್ತೆ, ಒಂದು ಅನುಕೂಲಕರವಾದಂಥ ವ್ಯಕ್ತಿತ್ವ ಅವರಲ್ಲಿರುತ್ತೆ. ಹಾಗಾಗಿ ಈ ದಿನ ಕಾಣಿಸದೇ ಇರುವಂಥ ವಿಚಾರಗಳನ್ನು ಅನಾವರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿ ವ್ಯಕ್ತಿಗಳಲ್ಲಿರುವಂಥ ಒಳ್ಳೆಯತನವನ್ನು ಹುಡುಕಬೇಕು ಅನ್ನುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ನಿರೀಕ್ಷೆಗಳು ತಪ್ಪಾಗುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ಉಲ್ಟಾ ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಯಾವುದನ್ನೂ ಅತಿಯಾಗಿ ನೀವು ನಿರೀಕ್ಷೆ ಮಾಡಬೇಡಿ, ಯಾರನ್ನೂ ಕೂಡ ಅತಿಯಾಗಿ ಆಶ್ರಯಿಸಬೇಡಿ ಈ ದಿನದಲ್ಲಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ಆದರೆ ತಾಳ್ಮೆ ಇದ್ದರೆ ಮಾತ್ರ ಈ ದಿನ ಲಾಭ ಇದೆ, ಅನುಕೂಲ ಇದೆ. ತಾಳ್ಮೆ ಕಳ್ಕೊಂಡ್ರೆ ಈ ದಿನ ನಿಮಗೆ ಎಲ್ಲವೂ ಕೂಡ ನಷ್ಟವಾಗಿಬಿಡುತ್ತೆ. ಇನ್ನು ಕೆಲವೊಂದು ವಾತಾವರಣಗಳು ನಿಮಗೆ ಅಸ್ತವ್ಯಸ್ತವಾಗಿರುವಂತೆ ಕಾಣುತ್ತೆ, ಎಲ್ಲೋ ಒಂದು ಕಡೆ ಶಿಸ್ತಿಲ್ಲ, ಹಾಗೆ ಅನುಕೂಲಕರವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಹೋಗ್ತೀರಿ. ನಿಮ್ಮ ಈ ಮಾತು, ನಿಮ್ಮ ಪ್ರಯತ್ನ ನಿಮಗೆ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ತಟಸ್ಥರಾಗಿ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ರೀತಿಯ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ದಿನ ಸಮಯ ನೋಡಿಕೊಂಡು ಹೋಗಿ, ಸಮಯಕ್ಕೆ ಅನುಗುಣವಾಗಿ ನೀವು ಬದಲಾವಣೆಯಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ, ಇದು ಸುಖಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಸುಖಕ್ಕೆ, ಸೌಕರ್ಯಕ್ಕೆ, ಅನುಕೂಲತೆಗೆ ಬೇಕಾಗಿರುವಂಥ ಕೆಲವು ಕೆಲಸಗಳು, ಕೆಲವು ಪ್ರಯತ್ನಗಳು ಕೂಡ ನಡೆಯುವಂಥದ್ದು ಇದೆ.
ಒಟ್ಟಾರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲೇ ಕೆಲವು ಸೌಕರ್ಯಗಳನ್ನು ನಿಮಗೆ ಒದಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಅಂದರೆ ಒಂದು ಕೆಲಸ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶ ನಿಮಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥ ಒಂದು ಗಮನ ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ಗಾಣದ ಎತ್ತಿನಂತೆ ಕೆಲಸವನ್ನು ಮಾಡುವಂಥದ್ದು ಇದೆ. ಆದರೆ ಪರೋಕ್ಷವಾಗಿ ಅದರ ಫಲವನ್ನು ನೀವು ಮುಂದೆ ಅನುಭವಿಸ್ತೀರಿ. ಹಾಗಾಗಿ ಈ ದಿನ ಹೊಸ ವ್ಯವಹಾರಗಳನ್ನು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಿ ಹೊಸ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಆದರೆ ತತ್ಕಾಲಕ್ಕೆ ಯಾವುದೂ ಕೂಡ ನಿಮಗೆ ಅನುಕೂಲ ಇಲ್ಲ. ಈ ದಿನ ಸುಖದಿಂದ ವಂಚಿತವಾಗುವಂಥದ್ದು. ಜೇಬಲ್ಲಿ ದುಡ್ಡಿದ್ರೂ ಈ ದಿನ ಸೌಕರ್ಯ ಇಲ್ಲ. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಗಳನ್ನು ಮಾಡಲಿಕ್ಕೆ ಕೂಡ ವ್ಯವಧಾನ ಇರಲ್ಲ, ಸಮಯ ಇರಲ್ಲ. ಅಂಥ ಒಂದು ಓಡಾಟ, ಅಂಥ ಒಂದು ಒತ್ತಡ ಈ ದಿನ ಇರುತ್ತೆ ನಿಮಗೆ. ಇನ್ನು ವಿಶೇಷವಾಗಿ ಉದ್ಯೋಗಿಗಳಿಗೆ ಎಲ್ಲ ಒಂದು ಕಡೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು. ಒಂದು ಕಮ್ಯುನಿಕೇಷನ್ ಸರಿ ಇಲ್ಲ. ಹಾಗಾಗಿನೇ ಕೆಲವೊಮ್ಮೆ ಈ ಶೀತಲ ಸಮರ ನಡೀತಾ ಇರುತ್ತೆ. ಅಂದರೆ ಕೋಲ್ಡ್ ವಾರ್ ಟೈಪಲ್ಲಿರುವಂಥ ವಾತಾವರಣ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಇರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ವ್ಯಾಪಾರಿ ವರ್ಗದವರೆಗೂ ಕೂಡ ಈ ದಿನ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ. ಹಾಗಾಗಿ ಯಾವುದೂ ಕೂಡ ಸರಳವಾಗಿ, ಯಾವುದೂ ಕೂಡ ಸ್ಮೂತಾಗಿ ಆಗಲ್ಲ. ಸ್ವಲ್ಪ ಕಷ್ಟಪಡಬೇಕು. ಇನ್ನು ಕೆಲವೊಂದು ವಿಚಾರಗಳನ್ನು ಸರಿ ದಾರಿಗೆ ತರುವಂಥ ಒಂದು ಪ್ರಯತ್ನಗಳು ಕೂಡ ಈ ದಿನ ಇರುತ್ತೆ. ಅಂದರೆ ಹಳ್ಳ ಹಿಡಿದಿರುವಂಥ ಮಾರ್ಗ ಏನಿದೆ ಅದನ್ನು ಈ ದಿನ ಹೊಸ ದಾರಿಗೆ ತರುವಂಥ ಪ್ರಯತ್ನಗಳು ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಸರಿಯಾದಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಒಂದು ಸ್ಥಾನಮಾನ, ನಿಮ್ಮ ಮನ್ನಣೆ ಏನಿದೆ ಅದಕ್ಕೆ ಅನುಗುಣವಾದಂಥ ಗೌರವವನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ಪ್ರಯತ್ನಪೂರ್ವಕವಾಗಿ ಪಡ್ಕೊಳ್ಳಿ, ಸಾಹಸದಿಂದ ಪಡ್ಕೊಳ್ಳಿ. ಹಾಗೆ ಸರಿ ದಾರಿಯಲ್ಲಿರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.